ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ನೀವು? ಇದೆ ಧರ್ಮಸ್ಥಳದ್ದು ಸೌಜನ್ಯ. ಮಾತಾಡಿ ಮೇಡಮ್. ಈಗ ಹೇಳಿ. ಸರ್ ಅದೇ ಏನಂದ್ರೆ ನಾನು ನವೆಂಬರ್ ಮೊನ್ನೆ 2023 ಧರ್ಮಸ್ಥಳಕ್ಕೆ ಹೋಗಿದ್ದೆ. ಓಕೆ. ಮೊದಲನೇದಾಗಿ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಕೆಲವ್ರು ಧರ್ಮಸ್ಥಳ ಅಂದ್ರೆ ನನ್ಗೆ ಗೊತ್ತಿರೋ ಹಂಗೆ ಕೆಲವ್ರು ವರ್ಷಕ್ಕೊಂದ್ಸತಿ ಹೋಗ್ತಾರೆ, ಕೆಲವ್ರು ತಿಂಗಳಿಗೆ ಹೋಗ್ತಾರೆ, ಕೆಲವ್ರು ವಾರಕ್ಕೆ ಹೋಗ್ತಾರೆ. ನಾನು ಆ ತರ ರೆಗ್ಯುಲರ್ ವಿಸಿಟರ್ ಅಲ್ಲ. ನಾನು 2016 ಒಂದ್ಸತಿ ನನ್ನ ಅಮ್ಮನ ಜೊತೆ ಹೋಗಿದ್ದೆ. ಅಲ್ಲಿ ರೂಮ್ ಎಲ್ಲ ಸಿಗೋದು ಸ್ವಲ್ಪ ಕಷ್ಟ ಆಗಿತ್ತು. ಆಮೇಲೆ ಹೆಂಗೋ ಒಂದ್ ರೂಮ್ ಕಾಡಿಬೇಡಿ ಒಂದ್ ರೂಮ್ ಸಿಕ್ಕಿ ಕೊನೆಗೆ ಈ ಸ್ನಾನದ ಮನೆ ಅಂದ್ರೆ ಒಂದ್ ಕಾಮನ್ ಇರ್ತಾರೆ ಇತ್ತು ಮಾಡ್ತಿದ್ರು. ಒಂಥರ ಹಿಂಸೆ ಆಗಿತ್ತು. ಅದ್ ಬಿಟ್ರೆ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಅದಾದ್ಮೇಲೆ ಆ ಕಡೆ ಹೋಗ್ಲೇ ಇಲ್ಲ. ಈ ಸತಿ ನವೆಂಬರ್ 2023 ಹೋಗೋ ಒಂದ್ ಪರಿಸ್ಥಿತಿ ಬಂತು. ಏನೋ ಮನ್ಸಿಗೆ ತುಂಬಾ ಏನೋ ಒಂದ್ ಪ್ರೇರಣೆ ಅಂತ ಹೇಳ್ತಾರಲ್ಲ ಕೆಲವು ಸತಿ, ಹೋಗ್ಲೇಬೇಕು ಅಂತ ಆಯ್ತು. ಆಮೇಲೆ ಈ ಸತಿ ನಾನು ಒಬ್ಳೆ ಹೋಗೋ ಪರಿಸ್ಥಿತಿ ಬಂತು. ಮನೇಲಿ ಯಾರು ಬರೋ ಸಂದರ್ಭದಲ್ಲಿ ಇರ್ಲಿಲ್ಲ. ಅದು ವೀಕ್ಡೇ ದಿನ. ನಾ ಹೇಳದ್ನಲ್ಲ, ಏನೋ ಒಂದ್ ಸಿಚುವೇಶನ್ ಹೆಂಗಿತ್ತು ಅಂದ್ರೆ, ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಪ್ರಾರ್ಥನೆ ಸಲ್ಲಿಸಿ ಬರೋಣ, ನಾವೇ ದೇವ್ರನ್ನ ನೋಡ್ಕೊಂಡ್ ಅಂದ್ರೆ ಈಗ ಮನೇಲೂ ದೇವ್ರು ಬರ್ತಾನೆ ನೆನ್ಸ್ಕೊಂಡ್ರೆ, ಭಕ್ತಿ ಇದ್ರೆ ಅಲ್ಲೇ ನಿಂತಲ್ಲೇ ದೇವ್ರು ಬರ್ಬೋದು. ಆದ್ರೆ ಏನೋ ಒಂದ್ಸತಿ ಏನೋ ಒಂದ್ ಧರ್ಮಸ್ಥಳಕ್ಕೆ ಹೊಟ್ಟೋಗೋಣ ಅಂತ ಒಂದ್ ಮನ್ಸಿಗೆ ತುಂಬಾ ಸ್ಟ್ರಾಂಗ್ ಬಂತು. ಆ ಟೈಮಲ್ಲಿ ಏನೋ ಒಂದ್ ಸಂಕಲ್ಪ ಇತ್ತು. 2023 ಅದೇ ನವೆಂಬರ್ ಮೊನ್ನೆ ಜಸ್ಟ್ ಹೊರಟೆ. ನಿಜ ಹೇಳ್ಬೇಕಂದ್ರೆ ನನ್ ಮನ್ಸಲ್ಲಿ ಒಂಥರ ಭಯ. ಒಬ್ಳೆ ಹೋಗ್ತಾ ಇದ್ದೀನಿ. ಸೌಜನ್ಯದ ಬಗ್ಗೆ ನಾನು ಜಾಸ್ತಿ ಫಾಲೋ ಮಾಡಿಲ್ಲ, ಬಟ್ ಬೇಜಾರಿತ್ತು ಈ ಹುಡುಗಿ ಹಿಂಗ್ ಆಯ್ತಲ್ಲ ಅಂತ. ಅಂತ ಧರ್ಮಸ್ಥಳದಲ್ಲಿ ಈ ತರ ಕೊಲೆ ಆಗಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಧರ್ಮಸ್ಥಳ ಅಂತ ಅಂದ್ರೆ ಮನ್ಸಿಗೆ ಬರೋದೆ ಹೆಸರಲ್ಲೇ ಅಷ್ಟು ಒಳ್ಳೆ ವೈಬ್ ಇದೆಯಲ್ಲ, ಧರ್ಮ ನಡೆಯತ್ತೆ, ಏನೋ ಆಗಿರ್ಬೋದು ಬಿಡು ಅಂತ ಹಂಗೆಲ್ಲ ಧೈರ್ಯ ತಂದ್ಕೊಂಡೆ. ಯಾಕಂದ್ರೆ ಹೋಗ್ಬೇಕಿತ್ತಲ್ಲ. ಮನ್ಸು ಎರಡ್ ತರ ಹೇಳತ್ತೆ. ಒಬ್ಳೆ ಹೋಗ್ಬೇಕಂದ್ರೆ ಸ್ವಲ್ಪ ರಿಸ್ಕ್, ಅಂದ್ರೆ ಸೇಫ್ಟಿ ಇಲ್ವಲ್ಲ ಸರ್. ಬೆಂಗಳೂರು ಇಲ್ಲ, ಇಂಡಿಯಾದ ಎಲ್ಲೂ ಇಲ್ಲ. ಹಾಗಾಗಿ ಮನ್ಸಿಗೆ ಭಯ ಬಂತು. ಬಟ್ ಹಿಂಗೆ ಕೂತ್ರೆ ಎಲ್ಲೂ ಹೋಗಕ್ ಆಗಲ್ವಲ್ಲ. ನಾನ್ ಹೋಗ್ತಾ ಇರೋದ್ ದೇವ್ರ ದರ್ಶನ ಮಾಡೋದಿಕ್ಕೆ. ಯಾಕಷ್ಟು ಹೆದರ್ಬೇಕು, ದೇವ್ರ ಮೇಲೆ ಭಾರ ಹಾಕಿ ಹೊರಟೆ ಬಿಡೋಣ ಅಂತ ಸರಿ ಅಂತ ಹೊರಟೆ. ಮತ್ತೆ ಈ 2016 ಇನ್ಸಿಡೆಂಟ್ ನೆನಪಾಯ್ತು. ಲಾಸ್ಟ್ ಟೈಮ್ ಆದ್ರೂ ಅಮ್ಮ ನಾನು ಎಲ್ಲ ಇದ್ವಿ, ನಾವು ಕಾರಲ್ಲಿ ಹೋಗಿದ್ವಿ. ಬಟ್ ಈ ಸತಿ ರಿಸ್ಕ್ ಆಗ್ಬೋದು ಒಬ್ಳೆ ಹೋದ್ರೆ ಅಂತ ಬುಕ್ ಮಾಡೋಣ ಅಂತ ಹೇಳಿ ರೂಮ್ ಎಲ್ಲ ನೋಡ್ದೆ. ಮತ್ತೆ ಈ ಹೋಮ್ ಸ್ಟೇಗಳೆಲ್ಲ ಬುಕ್ ಮಾಡಕ್ ಸ್ವಲ್ಪ ಹೆದರಿಕೆ ನನ್ಗೆ. ಅಷ್ಟು ಏನೋ ಒಂಥರ ಮೈಂಡಲ್ಲಿ ಒಂದ್ ಫಿಯರ್ ಇತ್ತು, ಅನ್ನೊಂದ್ ಫಿಯರ್ ಅಂತಾರಲ್ಲ, ಹೆಂಗ್ ಮಾಡಿದ್ರಿ ಏನೋ ಅಂತ ಹೇಳಿ ಸರಿ ಅಂತ ಅಂತೂ ಇಂತೂ ಧರ್ಮಸ್ಥಳದ ರಿಲೇಟೆಡ್ ಯಾವ್ದೋ ಒಂದು ಆನ್ಲೈನ್ ಅಲ್ಲಿ ಬುಕ್ ಮಾಡಿದೆ. ಸಹ್ಯಾದ್ರಿ ಅಂತ ಅನ್ಸುತ್ತೆ ಸರ್ ಅದು. ಬುಕ್ ಮಾಡಿದೆ. ಆಮೇಲೆ ಪೇಮೆಂಟ್ ಎಲ್ಲ ಆಯ್ತು. ಆಮೇಲೆ ಇಮಿಡಿಯೇಟ್ಲಿ ಪ್ರೈವೇಟ್ ಬಸ್ ಬುಕ್ ಮಾಡಿದೆ. ಬೆಳಗ್ಗೆ 4 ಗಂಟೆಗೆ ಬಸ್ ಅಂದ್ರೆ ಗೊತ್ತಿತ್ತು 4 o'clock ಹಂಗೆ ಬಸ್ ಅಲ್ಲಿ ಇಳಿಯತ್ತೆ ಅಂತ. 4 o'clock ತುಂಬಾ ಮುಂಚೆ ಆಯ್ತಲ್ಲ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಪರವಾಗಿಲ್ಲ, ಬೇಗ ಆದಷ್ಟು ಬೇಗ ಬ್ರಾಹ್ಮಿ ಟೈಮಲ್ಲೇ ದೇವಸ್ಥಾನ ತೆಗ್ದಿರೋ ದರ್ಶನನೂ ಮಾಡ್ಬೋದು, ಒಳ್ಳೇದು ಇರ್ಲಿ ಒಂದಿನ ತಾನೇ ಅನ್ಕೊಂಡು ಏನೋ ಧೈರ್ಯ ಮಾಡ್ಕೊಂಡು ಹೊರಟೆ. ಆಮೇಲೆ 4 ಗಂಟೆಗೆ ಬಸ್ ಇಳಿತು. ನೀವು ಧರ್ಮಸ್ಥಳ ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ. ಈ ಬಸ್ ಅಲ್ಲಿ ನಿಲ್ಲಿಸ್ತಾರಲ್ಲ, ಅಲ್ಲೊಂದು ಶೌಚಾಲಯ ತರ ಇದೆ ಅಲ್ವಾ, ಅಲ್ಲಿಂದ ಲೆಫ್ಟಿಗೆ ಹೋದ್ರೆ ಈ ಸಹ್ಯಾದ್ರಿ ರೂಮ್ ಎಲ್ಲ ಸಿಗತ್ತೆ. ಕರೆಕ್ಟ್ ಅಲ್ವಾ? ನನಗೆ ಊರಿನ ಪರಿಚಯ ಅಷ್ಟು ನೆನಪಿಲ್ಲ. ನಾನು ಹೇಳಿದ್ನಲ್ಲ 2016 ನಾವು ಕಾರ್ ಮಾಡ್ಕೊಂಡು ಹೋಗಿದ್ದು. ಹಾಗಾಗಿ ನಾನೇನ್ ಮಾಡಿದೆ, ನಂಗೆ ಒಂಥರ ಕೇಳಕ್ಕೂ ಭಯ. ಯಾರನ್ನಾರು ಪರಿಚಯ ಇಲ್ದಿರೋ ಊರು, ಹೆಂಗೋ ಏನೋ ಒಬ್ಳೆ ಹೋಗ್ತಿದೀನಿ, ಅದನ್ನ ಕೇಳೇನಾರು ಆಗ್ಬಿಟ್ರೆ ಅಂತ ನಾನೇ ಒಂದು ಗೂಗಲ್ ಮ್ಯಾಪ್ ಎಲ್ಲ ಹಾಕೊಂಡು ಇದನ್ನ ಲೊಕೇಶನ್ ಹುಡ್ಕಕ್ ಟ್ರೈ ಮಾಡಿದೆ. ಅದ್ ಏನೋ ಗೊತ್ತಿಲ್ಲ, ಮಿಸ್ಟೇಕ್ ಆಗಿ ರೈಟಿಗೆ. ಹಾಗಾಗಿ ಏನಾಯ್ತು ಅಂದ್ರೆ ರೈಟಿಗೆ ಹೋದೆ. ಒಂದ್ 20-25 ನಿಮಿಷ ನಡೆದೆ. ಹೆದರಿಕೆ ಶುರುವಾಗೋಯ್ತು. ನಮ್ಮ ಅಮ್ಮ ಬೈಯೋದಕ್ಕೂ ಮನೇಲಿ ಎಲ್ಲ ಬೈತಾರೆ. ಹಿಂಗೆ ಆಗೋಯ್ತಲ್ಲ, ಹೇಳ್ದಂಗೆ ಮಾಡ್ಕೊಂಡ್ನಲ್ಲ, ಈಗ ಏನಾಗತ್ತೋ, ಎಲ್ಲಿ ಹೋಗಿ ಮುಟ್ಟತ್ತೋ ಅಂತ ಹೆದರಿಕೆ ಆಯ್ತು. ಆಮೇಲೆ ಒಂದ್ ಧೈರ್ಯ ಮಾಡ್ದೆ. ಯಾರೋ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಿದ್ದ ಈ ಸೈಡ್, ರೈಟ್ ಸೈಡ್ ಅಲ್ಲಿ. ನಾನು ಆ ಸಿಚುವೇಶನ್ ಹೆಂಗಿತ್ತು ಅಂದ್ರೆ, ನಂಗೆ ಆ ಸಹ್ಯಾದ್ರಿ ಎಲ್ಲಿದೆ ಅಂತ ಕೇಳ್ಬೇಕಿತ್ತು ಸರ್, ಅಷ್ಟೇ, ಇನ್ನೇನಿಲ್ಲ. ಇದು ಸಹ್ಯಾದ್ರಿ ಎಲ್ಲಿ ಬರುತ್ತೆ ಅಂತ ಕೇಳಲ್ಲ ಸರ್. ಅವ್ನು ಕೇಳಿದ ತಡ ಸರ್ ಫಾಲೋ ಮಾಡ್ಕೊಂಡೇ ಬಂದ್ಬಿಟ್ಟ ನನ್ನ. ಸಿಕ್ಕಾಪಟ್ಟೆ ಜೀವ ಬಾಯಿಗೆ ಬಂದಿತ್ತು. ಬೆಳಗಿನ ಜಾವ ಕತ್ತಲಿದೆ. 4:04 ನೀವ್ ಹೇಳ್ತಾ ಇರೋದು ಅಂದ್ರೆ 4:15 ಟೈಮ್ ಬೆಳಗಿನ ಜಾವ. ಬೆಳಗಿನ ಜಾವ 4:15 ಜೀವ ಬಾಯಿಗೆ ಬಂದಿದೆ. ಹೆದರಿಕೆ ಆಗ್ತಾ ಇದೆ. ನಾನೊಂಥರ ಹೆಂಗೆ ಅಂದ್ರೆ ಕೆಲವು ಸರಿ ತುಂಬಾ ತಲೆ ಕೆಟ್ಟು ಹೋದಾಗ ಏನೇ ಆಗ್ಲಿ ಪರವಾಗಿಲ್ಲ, ದೇವ್ರು ಇದ್ದಾನೆ ಆ ತರ ಧೈರ್ಯ ಮಾಡ್ಕೊಂಡು ದೇವ್ರ ಜಪ ಮಾಡಕ್ ಶುರು ಮಾಡಿದೆ. ಏನಾದ್ರು ಆಗ್ಲಿ ನೋಡೇ ಬಿಡೋಣ, ಇವತ್ತು ದೇವ್ರು ನಿಜವಾಗ್ಲೂ ಕರ್ಸ್ಕೊಂಡಿದ್ದಾನೆ ಅಂದ್ರೆ ದೇವ್ರು ಕಾಪಾಡ್ತಾನೆ, ಇಲ್ಲ ಏನಾದ್ರು ಮಾಡ್ಲಿ ನೋಡೋಣ ಅಂತ ದೇವ್ರದ್ದು ಜಪ ಮಾಡ್ತಾ ಹೇಳ್ತಾ ಹೋದೆ. ಅವ್ನು
ಬರ್ತಾನೆ ಇದ್ದಾನೆ. ಹಾ. 20 ನಿಮಿಷ ಫಾಲೋ ಮಾಡಿದ್ದಾನೆ. ಓಹೋ ಕೊನೆಗೆ ನನಗೆ ಸಾಕಾಗೋಯ್ತು. ಅವನು ಏನಾದ್ರೂ ಆಗ್ಲಿ ಅಂತ ಅಲ್ಲೇ ನಿಂತ್ಕೊಂಡು 2 ಕೈ ಮುಗ್ದಿ, ಅಪ್ಪ ತಂದೆ ದಯವಿಟ್ಟು ನನ್ ಬಿಟ್ಬಿಡು, ನಾನು ಫಾಲೋ ಮಾಡ್ಬೇಡ ಅಂದೆ. ಹ್ಮ್ ಅಷ್ಟೊಂದೇ ನಾನು ಆಲ್ರೆಡಿ 20-25 ನಿಮಿಷ ಫಾಲೋ ಆಗೋಗಿದೆ. ಅವ್ನು ಏನ್ ಅನ್ಸ್ತು ಅಂತ ಗೊತ್ತಿಲ್ಲ ಸರ್, ಹೊರಟ್ಬಿಟ್ಟ. ಹಾ ಅಷ್ಟೊತ್ತಿಗೆ ಜನಸಂದಣಿ ಶುರುವಾಯ್ತು. ಯಾರೋ ಒಂದಷ್ಟು ಹೆಂಗಸರುಗಳು ಸ್ನಾನಕ್ಕೆ ಬರ್ತಿದ್ರು. ನೀನ್ ಸ್ನಾನ ಮಾಡಿಲ್ವನಮ್ಮ, ಯಾಕೆ ಹಿಂಗೆ ಒಬ್ಳೆ ಬರ್ತಿದ್ಯಾ ಅಂದ್ರು. ಏನ್ ಜಾಸ್ತಿ ಮಾತಾಡಿಲ್ಲ. ಆಲ್ರೆಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಈ ಮನುಷ್ಯನಿಂದ ಬಿಡಿಸ್ಕೊಂಡ್ರೆ ಸಾಕಾಗಿತ್ತು. ಅದ್ ಏನು ಅಂತ ಗೊತ್ತಿಲ್ಲ ಸರ್. ನಾನು ಹೇಳಿದ್ ಇಷ್ಟ, ಕೈ ಮುಗ್ದ್ಬಿಟ್ಟು ನಾನು ಬಿಟ್ಬಿಡಪ್ಪ, ನಾನು ಫಾಲೋ ಮಾಡಬೇಡ ಅಂದೆ. ಅವ್ನಿಗೆ ಏನ್ ಅನ್ನಿಸ್ತು ಆ ಮಿನಿಟಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಬಟ್ ಅವ್ನು ಒಂದು ಅಬ್ಸರ್ವ್ ಮಾಡಿದೆ ಸರ್, ನನ್ನ ಹತ್ರ ಬರ್ತಾ ಬರ್ತಾ ಪ್ಲೀಸ್ 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 ಅಂತ ಹೇಳ್ತಾನೆ ಇದ್ದ. ಅದ್ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದ್ ಬಿಟ್ಟು ಅವ್ನು ಇನ್ನೇನು ಹೇಳ್ತಿಲ್ಲ. ಕೊನೆಗೆ ನನ್ಗೆ ಸರ್ಕಲಿಗೆ ಬಂದೆ ವಾಪಸ್ಸು. ಆ ಸರ್ಕಲಿಗೆ ಬಂದು ಇಲ್ಲಿ ರಿಸ್ಕ್ ತಗೊಳ್ಳೋದೇ ಬೇಡ ಅಂತ ಒಂದು ಆಟೋ ತಗೊಂಡು ಮಿನಿಮಮ್ ಎಷ್ಟೋ 40ನೋ 50ನೋ ಕೇಳಿದ್ರು ಹೋದೆ ಸಹ್ಯಾದ್ರಿಗೆ. ಹೋದ್ಮೇಲೆ ಸ್ವಲ್ಪ ಹೆದರಿಕೆ ಎಲ್ಲ ಸೆಟ್ಲ್ ಆದ್ಮೇಲೆ ದೇವ್ರ ದರ್ಶನಕ್ಕೆ ಹೋದೆ. ದೇವ್ರ ದರ್ಶನಕ್ಕೆ ಅಂತ ಹೋದ್ರೆ ಅಂದ್ರೆ ನನ್ ಪರ್ಪಸ್ ಇದ್ದಿದ್ದು ಟ್ರಿಪ್ ಮಾಡ್ಬೇಕು, ಫನ್ ಟ್ರಿಪ್ ಆತರ ಅಲ್ಲ. ಏನೋ ದೇವ್ರಲ್ಲಿ ಏನೋ ಒಂದು ಕಾನ್ವರ್ಸೇಷನ್ ಮಾಡ್ಬೇಕು, ದೇವ್ರ ಪ್ರಾರ್ಥನೆ ಮಂಡಿಸ್ಬೇಕು ಅಂತ ಬಂದಿದ್ದು. ಈಗ ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ವಾ, ದೇವ್ರಿಗೆ ಜನರಲಿ ಧರ್ಮಸ್ಥಳದಲ್ಲಿ ಈ ತರ ಕಾಣಿಕೆ ಅಂತ ಹಾಕ್ತಾರಲ್ಲ ಗೊಂಬೆಗಳನ್ನೆಲ್ಲ, ಗೊತ್ತಾ ಸರ್ ನಿಮ್ಗೆ? ಸುಬ್ರಹ್ಮಣ್ಯ, ಉಡುಪಿ ಅಲ್ಲ, ಸುಬ್ರಹ್ಮಣ್ಯದಲ್ಲಿ ಹೆಚ್ಚಿದೆ. ಚಿಕ್ಕ ಕಾಣಿಕೆ ತರ ಹಾಕ್ತಾರೆ, ಬೊಂಬೆ ತರ. ಅದನ್ನ ಹಾಕ್ಬೇಕಂತ ನಾನು ಇಲ್ಲಿಂದಾನೇ ಅನ್ಕೊಂಡ್ ಹೋಗಿದ್ದೆ. ನಮ್ಮಮ್ಮನೂ ಹೇಳಿದ್ರು ಅದ್ ಸಿಗತ್ತೆ, 40-50 ರೂಪಾಯಿ ಎಲ್ಲ ಸಿಗತ್ತೆ, ಅಷ್ಟು ತಗೋ ಅಂತ. ಸರ್ ಅದ್ ಹುಡುಕ್ದೆ ಎಲ್ಲೂ ಆ ಸ್ಟಾಲ್ ಇಲ್ಲ ಸರ್, ಎಲ್ಲೂ ಸಿಗ್ತಿಲ್ಲ ಅದು. ಕೊನೆಗೆ ಯಾರನ್ನ ಕೇಳ್ದೆ, ಇಂಥ ಕಡೆ ಹೋಗಿ ನಿಮ್ಗೆ ಅಲ್ಲಿ ಸಿಗತ್ತೆ ಅಂತ ಹೇಳಿದ್ರು. ಸರ್ ನೀವ್ ನಂಬಲ್ಲ, ಗೊಂಬೆ ನಾನು ಎಲ್ಲಾ ಕಡೆ ತಗೊಳ್ತೀನಿ ಜನರಲಿ. 40-50 ರೂಪಾಯಿ ಇರೋದು 500 ರೂಪಾಯಿ ಕೊಟ್ಟಿದ್ದಾರೆ ಸರ್. 500 ರೂಪೀಸ್ ಪ್ರಾಫಿಟ್ ಇಟ್ಕೊಂಡ್ರು 50 ರೂಪೀಸ್ ಇಟ್ಕೊಂಡ್ಲಿ, 500 ರೂಪೀಸ್ ಎಲ್ಲಿದೆ ಸರ್ ಅದು? ಆಮೇಲೆ ನನ್ ಶಾಕ್ ಆಯ್ತು. ಅಂದ್ರೆ ನನ್ಗೆ ಏನಂದ್ರೆ ಹಾಕ್ಲೇಬೇಕಿತ್ತು, ಮನ್ಸಲ್ಲಿ ಅನ್ಕೊಂಡಿದ್ನಲ್ಲ, ಅದ್ ಇಷ್ಟ ಇಲ್ಲ ಬಿಡಕ್ಕೆ. ಹೆಂಗಾರು ಆಗ್ಲಿ 500 ರೂಪಾಯಿ ಕೊಟ್ಟು ತಗೊಂಡೆಲ್ಲ ಹಾಕ್ದೆ. ಅಂದ್ರೆ ನಾನು ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ, ಫಸ್ಟ್ ಪಾಯಿಂಟ್ ನಂಬರ್ 1, ನಾವು ತೀರ್ಥಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಮನ್ಸಲ್ಲಿ ಏನಿರುತ್ತೆ ಅಂದ್ರೆ, ಭಕ್ತರು ಬಂದಿರ್ತಾರೆ, ಎಲ್ಲ ಡೀಸೆಂಟ್ ಕ್ರೌಡ್ ಇರುತ್ತೆ ಅನ್ಕೋತೀವಿ. ಈ ತರ ಯಾರು ಅಡ್ರೆಸ್ ಕೇಳಿದ ತಕ್ಷಣ ಹಿಂದೆ ಬರೋದು ತುಂಬಾ ಅನ್ಸೇಫ್ಟಿ. ಸೇಫ್ಟಿನೇ ಇಲ್ಲ, ಎಂತವ್ರಿಗೂ ಹೆದರಿಕೆ ಆಗುತ್ತೆ. ಅದ್ರಲ್ಲೂ ಆ ಧರ್ಮಸ್ಥಳ ಅಂತ ಹೆಸರಂಗ್ ಇರೋದ್ರಿಂದ ಹೆಸರಿಗೆ ತಕ್ಕಂತೆ ಜನ ಇರ್ಬೇಕು. ಯಾಕಿಂತ ಜನಗಳಿದ್ದಾರೆ ಅನ್ನೋದು ಮೊದಲನೇದು. ಎರಡನೇದು, ಈಗ ನಿಮ್ಮ ಒಂದ್ ನಿಮಿಷ ಮೇಡಮ್, ನಿಮ್ಮ ಫಸ್ಟ್ ಪಾಯಿಂಟ್ಗೆ ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಲ್ಲಿ ಏನ್ ಗೊತ್ತಾ, ಅಲ್ಲಿ ಒಂದು ಡಿ ಗ್ಯಾಂಗ್ ಅಂತ ಇದೆ. ಈ ಧರ್ಮಸ್ಥಳದಲ್ಲಿ ಒಂದು ಡಿ ಗ್ಯಾಂಗ್ ಅಂತ ಇದೆ. ಅಂದ್ರೆ ಆಟೋದವರು ಎಲ್ರಿಗೂ ಒಂದು ಡಿ ನಂಬರ್ ಕೊಟ್ಟಿದ್ದಾರೆ ಅಲ್ಲಿ. ಅಲ್ಲಿ ಅದು ಏನಾಗುತ್ತೆ ಅಂದ್ರೆ, ಅವ್ರು ಮಾತ್ರ ಅಲ್ಲಿ ಒಳಗಡೆ ಎಂಟ್ರಿ ಮಾಡಬೇಕು, ಅವ್ರು ಮಾತ್ರ ಪ್ಯಾಸೆಂಜರ್. ಡಿ ಅಂದ್ರೆ ಧರ್ಮಸ್ಥಳ ಅಂತ. ಅಂದ್ರೆ ಅದು ಒಳ್ಳೇದು ಅಂತನಾ, ಯಾವ ತರ ಅನ್ಕೋಬೇಕು? ಇಲ್ಲ, ಅದು ಒಳ್ಳೇದಲ್ಲ, ಅದು ಕೆಟ್ಟದ್ದೇ ಅದು. ಅಲ್ಲಿ ಆ ಡಿ ಗ್ಯಾಂಗ್ ಅಲ್ಲಿ ನಮ್ಮ ಸುಕುಮಾರ ಇದಾನಲ್ಲ, ಅವನು ಇದ್ದಾನೆ. ಅಂದ್ರೆ ಸರ್ ನಾನು ಈ ವಿಡಿಯೋಸ್ ಎಲ್ಲ ನಿಜ ಹೇಳ್ಬೇಕಂದ್ರೆ 1.5 months ಇಂದ ನಾನು ನೋಡ್ತಾ ಇದ್ದೀನಿ. ಹಗ್ಲು ರಾತ್ರಿ ಟೈಮ್ ಸಿಕ್ದಾಗೆಲ್ಲ ನೋಡೋದಿದೆ. ಒಂಥರ ಹೆದರಿಕೆ ಆಗತ್ತೆ, ಪ್ಲಸ್ ಆ ಹುಡುಗಿ ಬಗ್ಗೆ ತುಂಬಾ ಬೇಜಾರಾಗತ್ತೆ. ಎಂತ ಮನುಷ್ಯರು ಇವ್ರು ಅಂತ ಅನ್ಸುತ್ತೆ. ಈಗ ಹೇಳ್ತೀನಿ ಕೇಳಿ. ಈಗ ಆ ಡಿ ಗ್ಯಾಂಗ್ ಇದೆ ಅಲ್ಲ, ಆ ಡಿ ಗ್ಯಾಂಗ್ ಅವ್ರದ್ದು ಕೆಲಸ ಏನು ಗೊತ್ತಾ, ಈ ಧರ್ಮಸ್ಥಳಕ್ಕೆ ಅಪರಿಚಿತ ಲೇಡೀಸ್ ಯಾರು ಬರ್ತಾರೆ ಅವ್ರನ್ನ ಈ ರೀತಿ ಫಾಲೋ ಮಾಡೋದು. ತೀರಾ ಅಕಸ್ಮಾತ್ ಅವ್ರ ವೀಕ್ನೆಸ್ ಏನಾರು ಗೊತ್ತಾಯ್ತು ಅಂದ್ರೆ ಅವ್ರನ್ನ ಬುಟ್ಟಿಗೆ ಹಾಕೊಳ್ಳೋದು, ಅದನ್ನ ತಗೊಂಡೋಗಿ ದಣಿಗೆ ಕೊಡೋದು. ಅಂತ ಕೆಲಸ ಅಲ್ಲಿ ತುಂಬಾ ವರ್ಷದಿಂದ ನಡೀತಾ ಇದೆ ಮೇಡಮ್. ಇವತ್ತು ನಿನ್ನೆದಲ್ಲ ಇದು. ತುಂಬಾ ವರ್ಷದಿಂದ ನಡೀತಾ ಇದೆ ಅಲ್ಲಿ. ಅದೇ ನಡೀತಾ ಇರೋದಲ್ಲಿ. ಸೊ ಇದನ್ನೆಲ್ಲ ನಾವು ನೋಡಿ ನಮಗೂ ಸಾಕಾಗಿ ಹೋಗಿದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಇವಾಗ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ. ಏನ್ ವಿಡಿಯೋಗಳು ಹಾಕ್ಬೇಕಾ ಮಾಡ್ಬೇಕು. ಅದ್ ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳದು ರೇಪ್ ಅಂಡ್ ಮರ್ಡರ್ ಆಯ್ತು ಅಲ್ಲಿ. ಸರಿ, ಗೊತ್ತಾಗ್ತಾ ಇದೆ. ಒಂದೊಂದು ತಿಳ್ಕೊಂಡು ಒಂಥರ ತುಂಬಾ ಬೇಜಾರಾಗುತ್ತೆ. ಅಂತ ಕ್ಷೇತ್ರದಲ್ಲಿ ಆಗ್ಲೇಬಾರ್ದು ಸರ್. ಎಲ್ಲಾನು ಏನಾಗಿದೆ ಗೊತ್ತಾ, ಎಲ್ಲಾ ಕೇಸ್ಗಳು ಪತ್ತೆಯಾಗದ ಪ್ರಕರಣ ಅಂತ ಸಿ ರಿಪೋರ್ಟ್. ಅರ್ಥ ಮಾಡ್ಕೊಳ್ಳಿ ನೀವು. ಪತ್ತೆಯಾಗದ ಪ್ರಕರಣ ಅಂದ್ರೆ ಯಾವ್ದಕ್ಕೂ ಸಾಕ್ಷಿ ಇಲ್ಲ. ಅಕಸ್ಮಾತ್ ಸಾಕ್ಷಿ ಇದ್ರೆ ಅವನ್ನ ಸಾಯಿಸ್ಬಿಡ್ತಾರೆ ಅಲ್ಲಿ. ಹೌದು. ಇಂಥದ್ದೇ ನಡೀತಾ ಇರೋದಲ್ಲಿ. ಮತ್ತೆ ದೊಡ್ಡ ಭೂ ಮಾಫಿಯಾಗಳು ಅದು ಇದು ಸಿಕ್ಕಾಪಟ್ಟೆ ನಡೀತಾ ಇದೆ. ಇದು ನಾವು ಹೇಳಕ್ ಹೋದ್ರೆ ಏನಾಗುತ್ತೆ ಗೊತ್ತಾ, ನೀವು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ನಮಗೆ.
ಇಲ್ಲ ಸರ್, ಇದು ಈಗ ನೋಡಿ, ನಾನು ಧರ್ಮಸ್ಥಳಕ್ಕೆ ಬಂದಿದ್ದೀನಿ, ಹಾ ಕ್ಲೀನ್ ಸ್ಟೇಟ್ ಆಫ್ ಮೈಂಡ್ ಇಟ್ಕೊಂಡು ಬಂದಿದ್ದೀನಿ. ಬಟ್ ನಂಗೆ ಕೆಟ್ಟ ಅನುಭವ ಯಾಕಾಯ್ತು? ಹಾ ಅದೇ ನಾನು ಅಂದ್ರೆ ನಾನು ಅಪಪ್ರಚಾರ ಮಾಡ್ದಂಗ ಆಗತ್ತಾ? ಇಲ್ಲ ಅನ್ಸುತ್ತೆ. ನಾನು ಇಲ್ಲ. ದೇವ್ರ ಬಗ್ಗೆ ದೇವ್ರ ಬಗ್ಗೆ ನಂಬಿಕೆ ಇದ್ದಿದ್ದಕ್ಕೆ ನಾನು ಇವತ್ತು ನಿಮ್ ಜೊತೆ ಇನ್ನೂ ಮಾತಾಡ್ತಿದ್ದೀನಿ. ಇಲ್ಲಾಂದ್ರೆ ನನ್ ಕತೆ ಏನಾಗ್ತಿತ್ತೋ ನಂಗೂ ಗೊತ್ತಿಲ್ಲ. ಹೌದು ನೀವ್ ಮೇಡಮ್. ಹೇಳೋ ಪ್ರಕಾರ ತಗೊಂಡ್ರೆ. ಮೇಡಮ್ ಈಗ ನೀವ್ ಹೇಳ್ದಂಗೆ ನನಗೂ ಮಂಜುನಾಥ ಸ್ವಾಮಿ ಮೇಲೆ, ಅಣ್ಣಪ್ಪ ಸ್ವಾಮಿ ಮೇಲೆ ನನಗೂ ಭಕ್ತಿ ಇದೆ. ನಾನು ದೈವ ಭಕ್ತನೇ ನಾನು. ಆದ್ರೆ ಅಲ್ಲಿ ನಡೀತಾ ಇರೋ ವ್ಯವಹಾರಗಳು ಏನು? ಹ? ಓಕೆ. ಯಾಕೆ ಎಲ್ರನ್ನ ಫಾಲೋ ಮಾಡ್ತಾರೆ? ಯಾಕೆ ಲೇಡೀಸ್ ಬಂದ ತಕ್ಷಣ ಫಾಲೋ ಮಾಡ್ತಾರೆ? ಅದು ಫಾಲೋ ಮಾಡ್ತಾ ಇರೋದು ಯಾರು? ಡಿ ಗ್ಯಾಂಗ್ ಅವ್ರು ಯಾಕೆ ಫಾಲೋ ಮಾಡ್ತಾರೆ? ಹಾ ಹ? ಓಕೆ ಸರ್. ಇದು ಇರೋ ಕ್ವಶನ್. ಅಂದ್ರೆ ಈಗ ಹಂಗಾದ್ರೆ ನನಗೂ ಮೋಸ್ಟ್ಲಿ ಆ ಡಿ ಗ್ಯಾಂಗ್ ನವರೇ ಫಾಲೋ ಮಾಡಿರ್ಬೋದು ಅವ್ರೆ ಅಂತ ಅವ್ರೆ ಅನ್ಕೋತೀನಿ. ಅವ್ರೆ ಮೇಡಮ್ ಅವ್ರೆ. ಈಗ ನೀವು ಹೇಳೋ ರೀತಿ ನೋಡಿದ್ರೆ ಪಕ್ಕ 100% ಅವ್ರೇನು, ಬೇರೆ ಯಾರು ಅಲ್ಲ. ಅಂದ್ರೆ ಜಸ್ಟ್ ನಾನು ಏನೋ ಗೊತ್ತಿಲ್ಲ ಸರ್, ನಾನು ಅದೃಷ್ಟ ಬದುಕಿ ಬಂದಿದ್ದೀನಿ ಅಷ್ಟೇ. ಇಲ್ಲ ಮೇಡಮ್, ಈಗ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ಈಗ ಈ ಧರ್ಮಸ್ಥಳ ಸುತ್ತಮುತ್ತ ಅನಾಥ ಶವಗಳು ಸಿಗುತ್ತೆ, ಗೊತ್ತಾ ನಿಮ್ಗೆ? ಅದು ಪೇಪರ್ ಅಲ್ಲೆಲ್ಲ ನೀವು ಓದಿರ್ತೀರ. ಎಲ್ಲ ಒಂದೊಂದು ತಿಳ್ಕೊಳ್ತಾ ಇದ್ದೀನಿ ಸರ್. ಒಂದೊಂದು ವಿಡಿಯೋ ನೋಡಿದ್ರು ಇಷ್ಟು ಭಯಂಕರವಾದ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಲ್ಲ, ನಾವೆಂತವ್ರು ಅಂತಾನು ಅನ್ಸುತ್ತೆ. ಹೌದು. ಇಷ್ಟು ಭಯಂಕರವಾಗಿದೆ. ಸೂಸೈಡ್ ಮಾಡ್ಕೊಳ್ಳೋನು ಧರ್ಮಸ್ಥಳಕ್ಕೆ ಹೋಗ್ಬೇಕಾ? ಬೇರೆಲ್ಲೂ ಜಾಗ ಇಲ್ವಾ ಸೂಸೈಡ್ ಮಾಡ್ಕೊಳ್ಳೋವನಿಗೆ? ಧರ್ಮಸ್ಥಳದಲ್ಲೇ ಏನಕ್ಕೆ ಅನಾಥ ಶವಗಳು ಸಿಗುತ್ತೆ? ನೇತ್ರಾವತಿನಲ್ಲೇ ಏನಕ್ಕೆ ಅನಾಥ ಶವಗಳು ಸಿಗುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಬೇರೆಲ್ಲೂ ಜಾಗ ಇಲ್ವಾ ಮೇಡಮ್? ಬೆಂಗಳೂರಲ್ಲಿ ಬೇಕಾದಷ್ಟು ಜಾಗ ಇದೆಯಲ್ಲ ಸೂಸೈಡ್ ಮಾಡ್ಕೊಳ್ಳೋನಿಗೆ. ಈಗ ಬೆಂಗಳೂರಿಂದ ಹೋದವರು ತುಂಬಾ ಜನ ಹೋಗಿ ಧರ್ಮಸ್ಥಳದಲ್ಲೇ ಸೂಸೈಡ್ ಮಾಡ್ಕೋತಾರೆ. ಏನಕ್ಕೆ? ಅನಾಥ ಶವ ಅಂತ ಅಲ್ಲಿ ಇದಾಗುತ್ತೆ, ಸಿ ರಿಪೋರ್ಟ್ ಆಗುತ್ತೆ. ಏನಕ್ಕಾಗುತ್ತೆ? ಏನಕ್ಕೆ? ಬೆಂಗಳೂರಲ್ಲಿ ರೈಲ್ವೆ ಟ್ರ್ಯಾಕ್ಗಳು ಬೇಕಾದಷ್ಟು ಇದೆಯಲ್ಲ. ಹೌದು. ಮನೇಲಿ ಅವನು ಹಗ್ಗ ತಗೋಬಹುದಲ್ಲ, ಇಲ್ಲ ವಿಷ ಕುಡಿಬಹುದಲ್ಲ ಅವನು. ಏನಕ್ಕೆ ಈ ರೀತಿ ಅಲ್ಲೇ ಆಗುತ್ತೆ? ಯೋಚನೆ ಅದು ಏನಾಗಿದೆ ಗೊತ್ತಾ ಮೇಡಮ್? ಇದು ಸರ್ವಾಧಿಕಾರ ಆಗಿದೆ, ದುಡ್ಡು. ದಿನ ನೀವು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್, ಸೌಜನ್ಯ ಪರ ಹೋರಾಟ ಮಾಡ್ತಾರೋ ಯೂಟ್ಯೂಬ್ ಚಾನಲ್ಸ್, ಆ ವಿಷಯ ತಿಳ್ಕೊಂಡ್ರೆ ಹೌದು ತುಂಬಾನೇ ಸಂಕಟ ಆಗುತ್ತೆ. ಮೋಸ ಜೀವನ ಬೇಕಾ ಅನ್ಸುತ್ತೆ. ತುಂಬಾ ಇದೆ ಮೇಡಮ್. ಈಗ ಸರ್ ನೋಡಿ, ನಾನ್ ಯಾಕಿದಂತ ಹೇಳ, ಪಾಯಿಂಟ್ ನಂಬರ್ 1 ಇದೊಂದು. ಎರಡನೇದು ನನ್ಗೆ ಗೊತ್ತಿಲ್ಲ. ನಾನು ಯೋಚನೆ ಮಾಡ್ತಾ ಇರೋದು ಏನಂದ್ರೆ, ನಾನು ಅವತ್ತಿನ ದಿನ ದೇವ್ರ ದರ್ಶನ ಎಲ್ಲ ಸೆಕೆಂಡ್ ಪಾಯಿಂಟಿಗೆ ಬರ್ತಾ ಇದ್ದೀನಿ ನಾನೀಗ. ಗೊಂಬೆ ಅಂತ ಹೇಳೋದಲ್ಲ, ಹುಂಡಿಗೆ ಹಾಕೋದು. ಹೌದು. ನಾನು ಕೆಲವು ದೇವಸ್ಥಾನಗಳಲ್ಲಿ ಅದು ಸಿಕ್ಕಿದ್ರೆ ಹಾಕೋ ಸಂಪ್ರದಾಯ ಇದೆ ನಮ್ಗೆ, ರೂಢಿ. ಐ ಥಿಂಕ್ ಎಲ್ಲರೂ ಹಾಕ್ತಾರೆ ಅನ್ಸುತ್ತೆ. ನಮ್ದೇ ನಾವೇ ಹಾಕ್ತೀವಿ ಅಂತಲ್ಲ. ಅದೊಂದು ಹೆಚ್ಚು ಅಂದ್ರೆ 40 ರಿಂದ 50 ರೂಪಾಯಿ ಸರ್. ಅಷ್ಟೇ. ಅವತ್ತಿನ ದಿನ ಸಹ ನನ್ಗೆ ಗೊತ್ತಿಲ್ಲನೆ ಸುಬ್ರಹ್ಮಣ್ಯಕ್ಕೂ ಹೋದೆ ಬಸ್ ಹತ್ಕೊಂಡು. ನಾನು ಹೋಗ್ಬೇಕಂತ ಏನು ಪ್ಲಾನ್ ಇಲ್ಲ, ಹೋದೆ. ಅಲ್ಲಿ ಹೋಗಿ ಕೇಳ್ದೆ ಒಂದು ಅಂಗಡಿನಲ್ಲಿ, ಅವ್ರು 300 ರೂಪಾಯಿ ಹೇಳಿದ್ರು. ನೆಕ್ಸ್ಟ್ ಅಂಗಡಿಗೆ ಹೋಗಿ ಕೇಳ್ದೆ, ಅವ್ರು ಯಾರ ಹಿಂದಿಲಿ ಮಾತಾಡ್ತಿದ್ರು. ಕನ್ನಡದವ್ರನ್ನ ಕೇಳಿದಕ್ಕೆ 40 ರೂಪಾಯಿ ಅಂದ್ರು. ನಂಗೆ ಅದು ಓಕೆ, ರೀಸನೇಬಲ್ ಅನ್ಸ್ತು. ನಾನು ತಗೊಳಕ್ ಹೋದಷ್ಟೇ ತಗೊಂಡೆ. ಯೋಚನೆ ಮಾಡ್ತಾ ಹೋದೆ, ಉತ್ತರ ಸಿಗ್ಲಿಲ್ಲ. ಯಾಕಿಲ್ಲ 500 ರೂಪಾಯಿ ತಗೊಂಡ್ರು ಧರ್ಮಸ್ಥಳದಲ್ಲಿ, ಏನು? ಆಮೇಲೆ ಆಯ್ತು, ಇದು ದುಡ್ಡು ಮಾಡೋದು ಒಂದು ಇದು ನಡೀತಾ ಇದೆಯಲ್ಲ, ಅದೊಂದು ದಂಧೆ ಆಗ್ಬಿಟ್ಟಿದೆ ಮೇಡಮ್ ಅಲ್ಲಿ. ಇದೂನು ಸಾರಿ ನೋಡಿ, ಇದೂನು ಅಷ್ಟೇ ಒಂದ್ ರೀತಿ 50 ರೂಪಾಯಿ ಇರೋದು 500ಕ್ಕೆ ಮಾರ್ತಾರೆ. ಇದು ಯಾವ ತರ ಅಂತ ಗೊತ್ತಿಲ್ಲ. ಹೌದು. ನನ್ಗೆ ಏನಂದ್ರೆ ಗೊತ್ತಿಲ್ಲ, ಶಿವನ್ ದರ್ಶನ ಮಾಡಿದ್ಕೋ ಏನೋ ಸತ್ಯ ಅನಾವರಣ ಆಗ್ತಾ ಇದೆ. ನನ್ಗೆ ಗೊತ್ತಿರಲಿಲ್ಲ ಇದೆಲ್ಲ ನಿಜವಾಗ್ಲು. ಶಿವನ್ ಬಗ್ಗೆ ದರ್ಶನ ಮಾಡಿದ್ಕೆ ಶಿವ ತನ್ನೂರಲ್ಲಿ ನಡೀತಿರೋ ಅನ್ಯಾಯನ ನನ್ ಕಣ್ಮುಂದ್ ತೆರ್ಸಿಟ್ಟು ಒಂದ್ ರೀತಿ ನಾನು ನಿಂಗೆ ರಕ್ಷಣೆ ಕೊಟ್ಟೆ ಅಂತ ಹೇಳ್ತೀರೇನೋ, ಹಂಗೂ ಖುಷಿ ಆಗತ್ತೆ. ನಿಜ ಬೇಜಾರಾಗುತ್ತೆ. ಸೊಸೈಟಿ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಎಷ್ಟು ಜನಕ್ಕೆ ಯಾವ್ಯಾವ ತರ ತೊಂದರೆ ಆಗಿದೆಯೋ ಗೊತ್ತಿಲ್ಲ. ಬಟ್ ಅಂದ್ರೆ ಹೋಗ್ ನಾನ್ ಬಂದ ವಾಪಸ್ ಈಗ ನಾನು ಅಂತ ತಗೊಂಡ್ರೆ ಸೆಲ್ಫಿಶ್ ಆಗಿ ಮಾತಾಡ್ದಂಗ್ ಆಗುತ್ತೆ. ಬಟ್ ಲಾರ್ಜರ್ ವ್ಯೂ ಅಲ್ಲಿ ನೋಡಿದ್ರೆ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಅಂತಾನು ಬೇಜಾರು ಆಗುತ್ತೆ. ಯಾಕೆ ಹಿಂಗ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ನನಗೆ ಗೊತ್ತಿಲ್ಲ, ನಾನು ಪ್ರಿಪೇರ್ಡ್ ಆಗಿ ಕೆಲವು ಹಂಟೆ ತಗೊಂಡು ದೀಪ ಹಚ್ಚಕ್ ಹೋಗಿದ್ದೆ. ನೀವು ನಂಬಲ್ಲ, ದೀಪ ಹಚ್ಚಕ್ಕೆ ಬಿಡ್ಲಿಲ್ಲ. ಅಂದ್ರೆ ನಾನು ಬಿಡ್ಲಿಲ್ಲ, ಹಠ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಹೊರಗಡೆನೆ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಅಂತ ಕೂತ್ಕೊಂಡೆ. ಹೊರಗಡೆ ಇಟ್ಸ್ಬಿಟ್ರು. ನಾನು ಅನ್ಕೊಂಡೆ ಮತ್ತೆ ನೋಡಕ್ ಹೋಗೋಣ ದೀಪನ ಅಂದ್ರೆ ಇಲ್ಲ, ಎಷ್ಟ್ ಬಿಟ್ರು. ಇವಾಗ ಅನ್ನಿಸ್ತಿದೆ, ನನ್ಗೆ ಗೊತ್ತಿಲ್ಲ, ನಾನು ಹೇಳೋದ ನಾನು ತಪ್ಪಿದ್ರು ಇರ್ಬೋದು. ಈ ಹೇಳ್ತಿದಿರಲ್ಲ ಜೈನ ಅಧಿಕಾರಿಗಳವರು, ಇದು ಹಿಂದುತ್ವದಲ್ಲಿ ದೀಪ ಹಚ್ಚೋಕ್ ಬಂದೇ ಬರುತ್ತೆ. ಯಾವ್ದೇ ಸಂಕಲ್ಪ ಆಗ್ಲಿ ಪೂಜೆ ಆಗ್ಲಿ ದೀಪ ಹಚ್ಚೋ ಕೆಲಸ ಶುರು ಮಾಡಲ್ಲ. ವಿರೋಧ ಮಾಡಿದ್ರಲ್ಲ, ಆಚಾರ ಹಂಗ ಅನ್ನಿಸ್ತಾ ಇದೆ ನಂಗೆ. ಇವಾಗ ನೀವು ಪಾಯಿಂಟ್ ಬಂದ್ರಿ, ಕರೆಕ್ಟ್ ಆಗಿ ಹೇಳಿದೀರಾ. ಹೌದು,
ಅದೇ ಸರ್, ದೀಪ ಹಚ್ಚೋದ್ರಿಂದ ಏನೋ, ಈಗ ನಾನೊಂದು ಹೇಳ್ತೀನಿ ಸರ್, ಆ ಕ್ಷೇತ್ರದಲ್ಲಿ ಅಷ್ಟೆಲ್ಲ ಕ್ರೈಮ್ ನಡೀತಾ ಇದೆ, ದೀಪ ಹಚ್ಚೋದು ಕ್ರೈಮ್ ಅಲ್ವಲ್ಲ ಸರ್? ಅಲೋ ಮಾಡ್ಬೋದಿತ್ತಲ್ಲ? ಹೌದು, ಮಾಡ್ಬೇಕಾಗಿತ್ತು. ನನ್ನ ಕಡೆ ಸೆಕ್ಯೂರಿಟಿ ಪೊಲೀಸ್ನವ್ರು ಏನೋ ಹಂಗಾಮ ಮಾಡೋ ತರ ಬಂದು ಇಲ್ಲಿ ಹಚ್ಚಕ್ ಬಿಡಲ್ಲ ಅಂತೆಲ್ಲ ಸೀನ್ ಮಾಡಿ ಕಳಿಸ್ಬಿಟ್ರು. ಬಟ್ ಇದೇ ತರ ಏನಂತಾರೆ, ಇದೇ ಗುಂಪು ಯಾಕೆ ಒಂದು ಅನ್ಯಾಯ ಆಗ್ತಿರ್ಬೇಕಾದ್ರೆ ಅವ್ರುಗಳು ಬರಲ್ಲ? ಇದು ತಪ್ಪಾದ್ರೆ ಅದು ತಪ್ಪಲ್ವಾ? ದೀಪ ಹಚ್ಚೋ ತಪ್ಪಾದ್ರೆ ಅದು ತಪ್ಪಲ್ವಾ? ಅದೇ ಅದಕ್ಕೆಲ್ಲ ಬರಲ್ಲ. ಅಲ್ಲಿ ಎಲ್ಲದಕ್ಕೂ ಅಷ್ಟೇ ಮೇಡಮ್, ಅಲ್ಲಿ ಲಾಡ್ಜ್ಗಳಲ್ಲಾಗ್ಲಿ ಎಲ್ಲ ಏನೇ ಆಗ್ಲಿ, ಯಾರಾದ್ರೂ ಒಂದು ಉಲ್ಟಾ ಮಾತಾಡ್ಬಿಟ್ರೆ, ಅಂದ್ರೆ ಉಲ್ಟಾ ಅಂದ್ರೆ ಆ ರೀತಿ ಅಲ್ಲ, ಈಗ ಏನಾದ್ರೂ ಒಂದು ಅನ್ಯಾಯ ನಡೀತಾ ಇದೆ ಅಂತ ಒಂದು ಮಾತಾಡ್ಬಿಟ್ರೆ, ಅದ್ರ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ದಬ್ಬಾಳಿಕೆ ನಡೆಯುತ್ತೆ. ಅದು ಭಾರಿ ನಡೀತಾ ಇದೆ ಅಲ್ವಾ? ಇವತ್ತು ನಿನ್ನೆಯಿಂದ ಅಲ್ಲ, ಅದು ತುಂಬಾ ವರ್ಷ ನಡೀತಾ ಇದೆ ಅದು. ಬಟ್ ಈಗ ಎಲ್ರು ಮಾತಾಡ್ತಾ ಇದಾರೆ ಅಷ್ಟೇ. ಇಲ್ಲ, ವಿರೋಧ ಮಾಡ್ಬಿಟ್ರು, ಬಟ್ ಇಟ್ಸ್ ಓಕೆ, ಅದು ಅವ್ರ ದೇವಸ್ಥಾನ, ಅವ್ರ ರೂಲ್ಸ್ ಸರಿ. ಬಟ್ ಇವಾಗ ಯೋಚನೆ ಮಾಡಿದ್ರೆ ಅನ್ಸುತ್ತೆ, ಈಗ ನೀವು ಹೇಳಿದ್ರಲ್ಲ ಜೈನಾಧಿಕಾರಿಗಳು ಅಂತ, ಅದಕ್ಕೇನಾದ್ರು ಹಿಂಗಿದ್ಯಾ ಅಂತ ಅನ್ಕೋತೀನಿ. ಬಟ್ ನನ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಎರಡಲ್ಲ ಮೇಡಮ್, ಅಲ್ಲಿ ನಡೀತಾ ಇರೋದು ಇದು ತುಂಬಾ ನಡೀತಾ ಇದೆ ಅಲ್ಲಿ. ಅಂದ್ರೆ ನಾನು ಹೋಗಿದ್ದು ಒಂದ್ ದಿನಕ್ಕಲ್ವಾ, ನನಗೆ 3 ಅನುಭವ ಆಗಿತ್ತೆ. ಬಟ್ ಮೇ ಬಿ ಇನ್ನೂ 1-2 ದಿನ ಇದ್ದಿದ್ರೆ ನಾನೇ ಬರ್ತಿದ್ನೋ ಇಲ್ವೋ, ಅಥವಾ ಇನ್ನೇನೇನು ಆಗ್ತಿತ್ತೋ ಗೊತ್ತಿಲ್ಲ. ಅದ್ರ ನನ್ಗೆ ಏನ್ ಅನ್ಸ್ತು ಗೊತ್ತಾ, ಇದು ದೊಡ್ಡ ವಿಷಯನೋ ಚಿಕ್ಕ ವಿಷಯನೋ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಕಡೆಯಿಂದ ಒಂದು ಸ್ಮಾಲ್ ಅಳಿಲ್ ಸೇವೆ, ನನ್ನ ವಾಯ್ಸ್ ಇಂದ ಏನಾದ್ರು ನಿಮ್ ಹೋರಾಟಕ್ಕೆ ಹೆಲ್ಪ್ ಆದ್ರೆ ತುಂಬಾ ಸಂತೋಷ ಆಗುತ್ತೆ. ಇಲ್ಲ, ಹಾಗೆ ಆಗುತ್ತೆ ಮೇಡಮ್, 100% ಆಗುತ್ತೆ, 100%. ಇನ್ನೇನು ಉದ್ದೇಶನೂ ಇಲ್ಲ ಸರ್ ನನಗೆ, ಅಷ್ಟೇ. ನಂದು ರೀಸೆಂಟ್ ಆಗಿ ಅಂದ್ರೆ ನಾನು ಹೇಳೋದಲ್ಲ, ನಾನು ಸೌಜನ್ಯ ಕೇಸ್ನ ಫಾಲೋ ಮಾಡೋದೆಲ್ಲ ಖಂಡಿತ ಮಾಡ್ತಿರ್ಲಿಲ್ಲ, ಜಡ್ಜ್ಮೆಂಟ್ ಬಗ್ಗೆನೂ ನಂಗೆ ಗೊತ್ತಿರ್ಲಿಲ್ಲ. ಬಟ್ ನಾನು ಹೇಳಿದ್ನಲ್ಲ, ಊರಿಗೆ ಹೋಗಿ ಬಂದ್ಮೇಲೆ ಅದಾಗಲೇ ನನ್ನ ಕಣ್ಮುಂದೆ ಇದೆಲ್ಲ ಬರ್ತಾ ಇದೆ. ಕೆಲವು ಸತಿ ನಾವು ವಿಷಯಗಳನ್ನು ಹುಡ್ಕೊಂಡು ಹೋಗೋಣ, ಅದೇ ನಮ್ಮ ಕಣ್ಮುಂದೆ ಬಂದು ನಿಲ್ಲತ್ತಲ್ಲ, ಇದೆಲ್ಲ ಇವಾಗ ಆ ರೀತಿ ಆಗ್ತಾ ಇದೆ ಅಷ್ಟೇ. ಹಾಗಾಗಿ ನನ್ಗೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ. ಎವ್ರಿ ಡೇ ನಾನು ನೋಡ್ತೀನಿ ಎಲ್ಲಾ ತರದ್ದು. ಬೇಜಾರಾಗತ್ತೆ, ಶಾಕ್ ಆಗುತ್ತೆ, ಎಂತ ಮನುಷ್ಯರಿದ್ದಾರೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಇಂಥ ಸೊಸೈಟಿಲಿ ನಾವು ಇದೀವಲ್ಲ, ಬದುಕ್ತಿದೀವಲ್ಲ, ಅದೇ ನಮ್ದು ಪಾಪ ಅನ್ಸುತ್ತೆ, ಅಷ್ಟೇನಿಲ್ಲ. ಆಮೇಲೆ ಇನ್ನೊಂದು ಮೇಡಮ್ ಏನಂದ್ರೆ, ನಾವೀಗ ಜನರಲ್ಲಿ ಆ ಕ್ಷೇತ್ರದ ಬಗ್ಗೆ ಭಯ ಹುಟ್ಟಿಸ್ತಾ ಇಲ್ಲ, ನಾವು ಅಲ್ಲಿ ಜಾಗೃತಿ ಮೂಡಿಸ್ತಾ ಇದೀವಿ ನಾವು. ಕಂಟೆಂಟ್ ಇಂದ ಎಲ್ಲ ಪಬ್ಲಿಕ್ ಅವೇರ್ನೆಸ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ಈಗ ನಾವ್ ನೆಕ್ಸ್ಟ್ ಟೈಮ್ ಹೋದ್ರುನು ಒಂದು ಮನ್ಸಲ್ಲಿ ಇಟ್ಕೊಂಡಿರ್ತೀವಿ ಸರ್, ಇದೆಲ್ಲ ಇದೆ, ಹಿಂಗ್ ಹುಷಾರಾಗಿ ಹೋಗ್ಬೇಕಂತ. ಬ್ಲೈಂಡ್ ಆಗಿ ಹೋದ್ರೆ ನಮಗೂ ಗೊತ್ತಿರಲ್ಲ ಸರ್. ಅಲರ್ಟ್ ಆಗಿರ್ತೀರಾ ನೀವು ನೆಕ್ಸ್ಟ್ ಟೈಮ್ ಹೋಗ್ಬೇಕು ಅಲ್ವಾ? ಆ ಒಂದು ಉದ್ದೇಶಕ್ಕೆ ನಾವು ಜಾಗೃತಿ ಮೂಡಿಸ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಅದ್ರ ಬಗ್ಗೆ ಅಪಪ್ರಚಾರನೂ ಮಾಡ್ತಾ ಇಲ್ಲ ನಾವು, ಆ ರೀತಿ. ಅಲ್ಲ, ನೀವು ಅನ್ಕೊಳ್ಳೇಬೇಡಿ ಸರ್, ಇದ್ರಲ್ಲಿ ಅಪಪ್ರಚಾರ ಏನಿಲ್ಲ. ಆಮೇಲೆ ನಿಮ್ಗೆ ಮತ್ತೆ ಯಾರ್ಯಾರು ಹೋರಾಟದಲ್ಲಿ ಇದೀರೋ ನಿಮ್ಮೆಲ್ಲರಿಗೂ ವಿಜಯ ಸಿಗ್ಬೇಕು ಅಂತ ನನ್ಗೆ ಅದೇ ವೆಯ್ಟ್ ಮಾಡ್ತಾ ಇದೀನಿ. ಯಾವಾಗ ಬೇಗ ಇದ್ರದ್ದು ಕ್ಲೋಸರ್ ಆಗ್ಬಿಡ್ಬೇಕು, ಬೇಗ ನ್ಯಾಯ ಸಿಗ್ಬೇಕು ಅಂತ. ನಿಮ್ಮಂತವರ ಸಪೋರ್ಟ್ ಆಶೀರ್ವಾದ ಇದ್ರೆ 100% ಆಗುತ್ತೆ ಮೇಡಮ್, ಅದು ಮಾತ್ರ. ಒಂದು ಕುತೂಹಲ ಇದೆ, ಕೇಳ್ತೀನಿ, ಏನ್ ಅನ್ಕೋಬೇಡಿ. ನಮ್ಮ ಅಮ್ಮ ಅಜ್ಜಿ ಮನೇಲೆಲ್ಲ ಧರ್ಮಸ್ಥಳ ಅಂದ್ರೆ ಹೆಸರು ಹೇಳಕ್ ಭಯ ಪಡ್ತಾರೆ. ಈಗ ನಾನೀಗ ಧರ್ಮಸ್ಥಳ ಅಂತ ಮನೇಲಿ ಹೆಸರು ಹೇಳ್ತಿದ್ದೀನಲ್ವಾ, ನಾವ್ ಆಕ್ಚುಲಿ ಮನೇಲೂ ಹೆಸರು ಹೇಳಲ್ಲ, ನಾವು ದೇವ್ರಿಗೆ ಅಷ್ಟು ಹೆದರ್ತೀವಿ. ಅಂದ್ರೆ ಈಗ ನಮ್ಮ ಅಮ್ಮನೂ ಒಂದು ಇನ್ಸಿಡೆಂಟ್ ಹೇಳಿದ್ರು. ಅವ್ರ ಆಟ ಅಂದ್ರೆ ನಮ್ಮ ಅಜ್ಜ ಯಾರಿಗೋ ಹಿಂಗೆ ಜಮೀನು ಬಿಟ್ಕೊಟ್ಟು ಅವ್ರೇನೋ ಮೋಸ ಮಾಡ್ಬಿಟ್ರಂತೆ. ಇರಿ 1-2 ದಿನ ಅಂತ ಬಿಟ್ಕೊಟ್ರಂತೆ. ಅವ್ರಿದ್ದವ್ರು ಇದು ಜಮೀನ್ ನಿಮ್ದಲ್ಲ ಅಂತ ಹೇಳಿದ್ರಂತೆ. ಸರಿ, ನಾನೇನಾದ್ರು ಅನ್ಯಾಯ ಮಾರ್ಗದಲ್ಲಿದ್ರೆ ಅದೇ ಆ ದೇವ್ರ ಹೆಸರು ಹೇಳಿದ್ರಂತೆ ಸರ್. 3 ದಿನಕ್ಕೂ ರಕ್ತ ಕಾರ್ ಸತ್ತೋದ್ರಂತೆ. ನಮ್ಮ ಅಮ್ಮ ಆಶ್ಚರ್ಯ ಪಡ್ತಾರೆ, ಇಷ್ಟು ಶಕ್ತಿ ಇರೋ ದೇವ್ರು ಇವ್ರ ವಿಷಯದಲ್ಲಿ ಯಾಕೆ ಸೈಲೆಂಟ್ ಆಗಿದ್ದಾನೆ, ಅದು ಗೊತ್ತಾಗ್ತಾ ಇಲ್ವಲ್ಲ. ನಮ್ಗೆ ಇವಾಗ ಅದು ಡೌಟ್ ಬರ್ತಾ ಇದೆ. ಅದು ಕರೆಕ್ಟ್, ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ಬಟ್ ಏನಂದ್ರೆ ಆ ದೇವ್ರ ಮಹಿಮೆ ಇದ್ದೇ ಇದೆ, 100% ಇದೆ, 100% ಇದೆ. ಖಂಡಿತ ಇದೆ ಸರ್, ನಮಗೂ ಅನುಭವಕ್ಕೆ ಬಂದಿದೆ. ಆದ್ರೆ ಇವ್ರು ಇಷ್ಟೆಲ್ಲ ದಂಧ ಮಾಡ್ತಿದಾರಲ್ಲ, ಹೆಂಗ್ ಬಿಟ್ಟಿದ್ದಾನೆ ದೇವ್ರು ನೋಡ್ಕೊಂಡು ಅಂತ, ಅದು ಇಲ್ಲ ಮೇಡಮ್, ಅದಕ್ಕೂ ಒಂದು ಟೈಮ್ ಬಂದೇ ಬರ್ತಾ ಇದೆ. ಅದು ಏನಂದ್ರೆ ದೇವರಿಂದ ನಿಂತಿರೋ ಒಬ್ಬ ಮುಖವಾಡ ಹಾಕಿರೋ ಮನುಷ್ಯ ಇದಾನಲ್ಲ ಒಬ್ಬ, ಅವನಿಂದಾಗಿ ಈ ರೀತಿ ಆಗ್ತಾ ಇದೆ. ಹತ್ರ ಬರ್ತಾ ಇದೆ ನಿಜವಾಗ್ಲೂ ಹೌದು. ಯಾಕಂದ್ರೆ ಇನ್ನೊಂದೇನು ಅಂದ್ರೆ ಮೇಡಮ್, ಇವಾಗ ಇದು ಕಲಿಯುಗ, ಇದು ಮಾಡಿರೋ ಕರ್ಮನ ಅವನವನು ಅನುಭವಿಸ್ಬಿಟ್ಟೇ ಹೋಗ್ಬೇಕು. ಮುಂದಿನ ಜನ್ಮಕ್ಕೆ ಅಂತ ಇಲ್ಲ. ಈಗ ಪಾಪದ ಕೊಡ ಪೂರ್ತಿ ತುಂಬಬೇಕು, ಅಲ್ಲಿವರೆಗೂ ಏನು ಆಗಲ್ಲ. ಹೌದೌದು. ಮೊದ್ಲೆಲ್ಲ ಹೆಂಗಿತ್ತು ಗೊತ್ತಾ, ಅವ್ನು ಮಾಡಿದ್ನ ಅವ್ರ ಮಕ್ಳು ಅನುಭವಿಸ್ತಾರೆ, ಹಂಗೆ ಅಂತೆಲ್ಲ ಇತ್ತು.
ಈಗ ಹಂಗಲ್ಲ ಮೇಡಮ್, ಅಲ್ಲೇ ಇಡ್ರ ಅಲ್ಲೇ ಬಹುಮಾನ. ಹ? ಹಾ, ಮಾಡಿರೋ ಹೌದು. ಕರ್ಮನ ಅನುಭವಿಸ್ಬಿಟ್ಟು ಹೋಗ್ತಾರೆ, ನೋಡ್ತಾ ಇರಿ ನೀವು. ಇನ್ನೇನು ಸ್ವಲ್ಪದರಲ್ಲೇ ಇದೆ, ಜಾಸ್ತಿ ದೂರ ಇಲ್ಲ, ಹತ್ರ ಇದೆ, ತುಂಬಾ ಹತ್ರ ಇದೆ, ನೋಡ್ತಾ ಇರಿ ನೀವು. ಸರಿ ಸರ್. ಸರ್ ನಿಮ್ಮ ಇದು ಕಂಟೆಂಟ್ ಎಲ್ಲ ಚೆನ್ನಾಗಿದೆ, ಹಿಂಗೆ ಕಂಟಿನ್ಯೂ ಮಾಡಿ. ಹಂಗೆ ನಿಮಗೂ ಸಹ ಹೋರಾಟಗಾರರೆಲ್ಲರಿಗೂ ದೇವ್ರದ್ದು ರಕ್ಷಣೆ ಸಿಗ್ಲಿ, ದಯ ಸಿಗ್ಲಿ, ಓಕೆ ಮೇಡಮ್. ಒಳ್ಳೇದಾಗ್ಲಿ. ಓಕೆ ತುಂಬಾ ಥ್ಯಾಂಕ್ಸ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ಏನಾದರೂ ನಿಮಗೆ ಮಾಹಿತಿ ಹಂಚ್ಕೊಳ್ಳೋ ಇದಿದ್ರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಮೇಡಮ್. ಯಾವುದೇ ಟೈಮಲ್ಲಿ ಮಾಡಿ, ಏನು ತೊಂದರೆ ಇಲ್ಲ. ಹಾಂ ಓಕೆ ಹ? ಸರ್. ತುಂಬಾ ಥ್ಯಾಂಕ್ಸ್ ಸರ್. ಓಕೆ.